ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಕುಸುಮ. ನಾನ್ ಜೀವನದಲ್ಲಿ ಯಾವತ್ತೂ ನಾನು ಯೋಗ ಶಿಕ್ಷಕಿ ಆಗ್ತೇನೆ ಅನ್ನೋ ಯೋಚನೆ ಕೂಡ ಇರ್ಲಿಲ್ಲ ನನ್ಗೆ. PUC ಆದ ನಂತರ ನನಗೆ ಗ್ರಾಜುಯೇಷನ್ ಯೋಗದಲ್ಲೇ ಮಾಡುವ ಹಾಗೆ ಬಂತ ಅನ್ಎಕ್ಸ್ಪೆಕ್ಟೆಡ್ ವೇ ಅಲ್ಲಿ. ಸೊ ಈವನ್ ಗ್ರಾಜುಯೇಷನ್ ಮಾಡ್ತಾ ಪದವಿ ಮಾಡ್ತಾ ಇರುವಾಗ ಕೂಡ ನಾನು ಅನ್ಕೊಂಡಿರ್ಲಿಲ್ಲ ನಾನು ಯೋಗ ಶಿಕ್ಷಕಿಯಾಗಿ ಮುಂದುವರಿಬಹುದು. ಯಾಕಂದ್ರೆ ನನ್ಗೆ ತುಂಬಾ ಗೊಂದಲ ಇತ್ತು, ನನ್ ಮುಂದೆ ಏನ್ ಮಾಡುವಂತದ್ದು, ಮುಂದೆ ಏನು ಈ ಫೀಲ್ಡ್ ನನಗೆ ಸೇಫ್ ಇದೆಯಾ, ಇದರಿಂದ ನಂದು ಫೈನಾನ್ಷಿಯಲಿ ನಾನು ಇಂಡಿಪೆಂಡೆಂಟ್ ಆಗಿರ್ಬೋದು, ಆ ತರ ತುಂಬಾ ಗೊಂದಲ ಇತ್ತು. ಗ್ರಾಜುಯೇಷನ್ ಆದ ನಂತರ ನಾನು ಸ್ಕೂಲಲ್ಲಿ ಟೀಚಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಟೀಚಿಂಗ್ ಮಾಡ್ತಾ ಇರುವಾಗೆ ನನ್ನ ಅಭ್ಯಾಸ ಸೆಲ್ಫ್ ಪ್ರಾಕ್ಟೀಸ್ ಶುರು ಮಾಡ್ಲಿಕ್ಕೆ ಶುರು ಮಾಡಿದೆ. ಆ ಸೆಲ್ಫ್ ಪ್ರಾಕ್ಟೀಸ್ ಇಂದ ನನ್ನ ಜೀವನದಲ್ಲಿ ಆದಂತ ಬದಲಾವಣೆಯಿಂದಾಗಿ ನನ್ನ ಆತ್ಮವಿಶ್ವಾಸ ಜಾಸ್ತಿ ಆಯ್ತು. ನಂದು ಏನಂದ್ರೆ ಮೈಗ್ರೇನ್ ಇತ್ತು, ಬಾಡಿ ಫ್ಲೆಕ್ಸಿಬಿಲಿಟಿ ಇರ್ಲಿಲ್ಲ, ಸ್ಟ್ರೆಂತ್ ಇರ್ಲಿಲ್ಲ. ಸೊ ನನ್ನ ಅಭ್ಯಾಸದಿಂದಾಗಿ ನನ್ಗೆ ಸ್ಟ್ರೆಂತ್ ಇಂಪ್ರೂವ್ ಆಯ್ತು. ಅದ್ರ ಜೊತೆ ನನ್ಗೆ ನನ್ನ ತಲೆನೋವು ಹೋಯ್ತು, ನನ್ನ ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಆಯ್ತು. ಅದೇ ರೀತಿ ಯೋಗ ಮತ್ತೆ ಹಾಸ್ಪಿಟಲ್ ಅಲ್ಲಿ ಹೇಳ್ಕೊಡ್ಲಿಕ್ಕೆ ಹೋದಾಗ ಅಲ್ಲಿ ನನ್ನ ಪೇಷಂಟ್ಸ್ ಬಂದು ನಮ್ಗೆ ಯೋಗ ಪ್ರಾಕ್ಟೀಸ್ ಮಾಡಿದ ನಂತರ ನಮ್ಮ ಶರೀರದಲ್ಲಿ ಈ ತರ ಬದಲಾವಣೆ ಆಯ್ತು, ಬಾಡಿಲಿ ಎನರ್ಜಿ ಫೀಲ್ ಆಯ್ತು, ಬ್ರೀದಿಂಗ್ ಇಂದ ನಮ್ಗೆ ಮನಸ್ಸು ರಿಲ್ಯಾಕ್ಸ್ ಆಯ್ತು, ಮೆಡಿಟೇಷನ್ ಇಂದ ಆಯ್ತು, ಈ ತರ ಅವರ ಅನುಭವವನ್ನು ಹೇಳ್ತಾ ಇರುವಾಗ ನನ್ಗೆ ಒಂಥರ ಸಂತೋಷವಾಗ್ಲಿಕ್ಕೆ ಶುರು ಆಯ್ತು. ನಾನು ಒಳ್ಳೆ ಕೆಲಸ ಇದೆ, ಸರಿ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೇನೆ ಅನ್ನೋ ಆತ್ಮವಿಶ್ವಾಸ ಬರ್ಲಿಕ್ಕೆ ಶುರು ಆಯ್ತು. ನಾನು ಕರೆಕ್ಟ್ ದಾರಿಯಲ್ಲಿ ಇದ್ದೇನೆ ಅಂತ ನನಗೆ ಗೊತ್ತಾಯ್ತು. ಸೊ ಅದೇ ರೀತಿ ಮುಂದೆ ಏನಾಯ್ತು ಅಂದ್ರೆ, ನಂದು ಡೆಲಿವರಿ ಆದ ನಂತರ ನಾನೊಂದು ಸ್ಟಕ್ ಆದೆ. ಲೈಕ್ ನನ್ನ ಬಾಡಿಯಲ್ಲಿ ಲೋ ಎನರ್ಜಿ ಫೀಲ್ ಆಗ್ತಾ ಇತ್ತು, ಮೂಡ್ ಸ್ವಿಂಗ್ಸ್ ಇರ್ಬೋದು, ಬಾಡಿ ವೆಯ್ಟ್ ಗೇನ್ ಆದದ್ದು, ಇದೆಲ್ಲ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಕಡಿಮೆ ಮಾಡ್ತು. ಸೊ ಪುನಃ ನಾನು ಪ್ರಾಕ್ಟೀಸ್ ಶುರು ಮಾಡಿದೆ. ಸೊ ನನ್ನ ಎನರ್ಜಿ ಬರ್ತಾ ಇದೆ, ಇನ್ನು ಕೂಡ ನಾನು ಪ್ರಾಕ್ಟೀಸ್ ಮುಂದುವರಿಸ್ತಾ ಇದ್ದೇನೆ. ಇನ್ನು ನನ್ಗೆ ಎನರ್ಜಿ ಗೈನ್ ಆಗುವಂತದ್ದಿದೆ. ಆದ್ರೆ ನನಗೆ ಈಗ ಮಾಡಿದ್ರಿಂದ ಆದ ಬದಲಾವಣೆ ಏನಿದೆ, ನನ್ನ ಆತ್ಮವಿಶ್ವಾಸ ವಾಪಸ್ ಬರ್ತಾ ಇದೆ. ಅದೇ ರೀತಿ ನಂದು ಮೂಡ್ ಸ್ವಿಂಗ್ಸ್ ಕಡಿಮೆ ಆಗ್ತಾ ಇದೆ. ಸೊ ನನ್ ಬಾಡಿಲಿ ಎನರ್ಜಿ ಫೀಲ್ ಆಗ್ಲಿಕ್ಕೆ ಶುರು ಆಗಿದೆ. ಸೊ ಆ ಟೈಮಲ್ಲಿ ನನಗೆ ಏನ್ ಯೋಚನೆ ಬಂದ್ರೆ, ನಂತರ ಇದೇ ತರ ತುಂಬಾ ತಾಯಂದ್ರುಗಳು ಇದ್ದಾರೆ, ಅವರಿಗೆ ಕೂಡ ಇದೇ ತರ ಅನುಭವ ಆಗ್ತಾ ಇರ್ಬೋದು. ಲೋ ಎನರ್ಜಿ, ಮೂಡ್ ಸ್ವಿಂಗ್ಸ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗುವಂತ ನೋವು, ಅದೇ ತರ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇರ್ಬೋದು, ಲೋ ಕಾನ್ಫಿಡೆನ್ಸ್. ಸೊ ಅಂತ ತಾಯಂದ್ರಿಗೆ ನಾನು ಸಹಾಯ ಮಾಡ್ಬೇಕು ಅನ್ನೋ ಭಾವನೆ ಬಂತು, ಯೋಚನೆ ಬಂತು. ಯೋಗದ ಮೂಲಕ ಅವರಿಗೆ ಸಹಾಯ ಮಾಡ್ಬೇಕು ಅನ್ನೋ ಯೋಚನೆ ಬಂದ್ರಿಂದ ನಾನು ಯಾಕಂದ್ರೆ ನನ್ಗೆ ಯೋಗ ಕೇವಲ ನನಗೆ ಹಣ ಮಾಡುವಂತ ವ್ಯಕ್ತಿ ಅಲ್ಲ, ಇದು ನನ್ನ ಆತ್ಮ ತೃಪ್ತಿ. ಲೈಕ್ ಅದರಿಂದ ಒಬ್ಬರ ಜೀವನ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಅದು ನನಗೆ ತುಂಬಾ ಸಂತೋಷ ಕೊಡ್ತದೆ, ಅದನ್ನು ನನಗೆ ಆತ್ಮ ತೃಪ್ತಿ ಕೊಡ್ತದೆ. ಅದಕ್ಕೋಸ್ಕರ ನಾನು ನನ್ಗೆ ಏನ್ ಗೊತ್ತಿದೆ ಯೋಗದ ಬಗ್ಗೆ ಅದನ್ನ ನಾನು